ಒಟ್ಟು 20 ದಿನದ ಪಾದಯಾತ್ರೆಯ ರೂಟ್ ಮ್ಯಾಪ್ ಅನ್ನು ಈಗ ರೆಡ್ಡಿ ಅಂಡ್ ರಾಮುಲು ರೆಡಿ ಮಾಡಿದ್ದಾರೆ. ಆದರೆ ಪರ್ಮಿಷನ್ಗೋಸ್ಕರ ಕಾಯ್ತಾ ಇದ್ದಾರೆ, ಶುರು ಮಾಡಿಬಿಡಬೇಕು ಅಂತ. ಸೊ ಪಬ್ಲಿಕ್ ಟಿವಿಯಲ್ಲಿ ಬಳ್ಳಾರಿ ಪಾದಯಾತ್ರೆಯ ರೂಟ್ ಮ್ಯಾಪ್ ಜನವರಿ 17ರಿಂದ ಒಟ್ಟು 20 ದಿನ ಪ್ಲಾನ್ ಮಾಡಿದ್ದಾರೆ. 20 ದಿನದ ಪಾದಯಾತ್ರೆಯ ರೂಟ್ ಮ್ಯಾಪ್ ಜನವರಿ 17ರಿಂದ ಫೆಬ್ರವರಿ 5ರವರೆಗೆ ಪಾದಯಾತ್ರೆಯ ಪ್ಲ್ಯಾನು. ಜನವರಿ 17ರಂದು ಬಳ್ಳಾರಿಯಿಂದ ಹೊರಡುವಂತಹ ಪಾದಯಾತ್ರೆ, ಫೆಬ್ರವರಿ 5ರಂದು ಬೆಂಗಳೂರಿನ ಅರಮನೆ ಮೈದಾನಕ್ಕೆ ಬಂದು ತಲುಪುವ ಪ್ಲ್ಯಾನ್. ಬೆಂಗಳೂರು ಅರಮನೆ ಮೈದಾನದಲ್ಲಿ ಒಂದು ಬೃಹತ್ ಸಮಾವೇಶ ಮಾಡೋದಕ್ಕೆ ಚಿಂತನೆ. ರಾಜ್ಯ ನಾಯಕರಿಗೆ ರೂಟ್ ಮ್ಯಾಪನ್ನು ಕೂಡ ಈಗಾಗಲೇ ಗಣಿಧಣಿಗಳು ಸಲ್ಲಿಸಿದ್ದಾರೆ. ಪರ್ಮಿಷನ್ ಒಂದು ಮಾತ್ರ ಬಾಕಿ ಇದೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಈಗ ರೂಟ್ ಮ್ಯಾಪು ರೆಡಿಯಾಗಿದೆ, ಡೇಟು ರೆಡಿಯಾಗಿದೆ, ಹೈಕಮಾಂಡ್ನಿಂದ ಒಂದು ಪರ್ಮಿಷನ್ ಅಷ್ಟೇ ಬಾಕಿ ಇರ್ತಕ್ಕಂಥದ್ದು. ಈಗ BJP ವಲಯದಲ್ಲಿ ಹೇಗಿದೆ ಇದಕ್ಕೆ ಸ್ಪಂದನೆ? ಎಲ್ಲರೂ ಕೂಡ ಪಾದಯಾತ್ರೆ ಪರವಾಗಿದ್ದಾರಾ ಹೇಗೆ ಅಂತ? ಅರವಿಂದ್, ಹೈಕಮಾಂಡ್ಗೆ ಈಗಾಗಲೇ ಪತ್ರ ಬರೆದಿದ್ದಾರೆ. ಹೈಕಮಾಂಡ್ ಗಮನಕ್ಕೂ ಕೂಡ ಪಾದಯಾತ್ರೆ ಸಂಬಂಧಪಟ್ಟಂತೆ ಗಮನಕ್ಕೆ ತರಲಾಗಿದೆ. ಆದರೆ ಹೈಕಮಾಂಡ್ನವರು ಇನ್ನೂ ಕೂಡ ಯಾವುದೇ ತೀರ್ಮಾನ ಮಾಡಿಲ್ಲ. ಇತ್ತ ಬಳ್ಳಾರಿನಲ್ಲಿ ಬಳ್ಳಾರಿ BJP ನಾಯಕರು ಪಾದಯಾತ್ರೆಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಎಲ್ಲೆಲ್ಲಿಗೆ ಹೋಗಬೇಕು, ಯಾವತ್ತು ಹೊರಡಬೇಕು, ಯಾವತ್ತು ಮುಗಿಸ್ಬೇಕು, ಸಮಾವೇಶಗಳನ್ನ ಎಲ್ಲೆಲ್ಲಿ ಮಾಡಬೇಕು, ಕಾರ್ನರ್ ಮೀಟಿಂಗ್ಗಳನ್ನು ಎಲ್ಲೆಲ್ಲಿ ಮಾಡಬೇಕು, ಎಲ್ಲವನ್ನು ಕೂಡ ರೂಟ್ ಮ್ಯಾಪ್ ಸಹಿತ ತಯಾರಿ ಮಾಡಿಕೊಂಡು ಹೈಕಮಾಂಡ್ನವರ ಅನುಮತಿಗಾಗಿ ಕಾಯ್ತಾ ಇದ್ದಾರೆ. ಜನವರಿ 17ನೇ ತಾರೀಕು ಏನು ರ್ಯಾಲಿ ಮಾಡೋದಕ್ಕೆ ಈಗಾಗಲೇ ತೀರ್ಮಾನ ಆಗಿದೆ. ಅವತ್ತಿನ ದಿನನೇ ಪಾದಯಾತ್ರೆಗೂ ಕೂಡ ಚಾಲನೆ ಕೊಡಬೇಕು, ಸಾವಿರಾರು ಜನರ ಜೊತೆ ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆ ಮಾಡಬೇಕು ಅನ್ನುವಂತಹ ಒಂದು ನಿರ್ಧಾರದಲ್ಲಿದ್ದಾರೆ. ಅದರ ಹೈಕಮಾಂಡ್ ಒಂದು ಅನುಮತಿ ಬಾಕಿ ಇದೆ. ರೂಟ್ ಮ್ಯಾಪ್ ಈಗಾಗಲೇ ಅದರ ಪ್ರಕಾರ ಜನವರಿ 17ನೇ ತಾರೀಕು ಅವತ್ತು ಸಾವಿರಾರು ಜನರನ್ನ ಸೇರಿಸಿ ಸಮಾವೇಶ ಮಾಡಬೇಕು. ಸರ್ಕಾರದ ಏನು ತಾರತಮ್ಯ ನೀತಿ ಇದೆ, ಜೊತೆಗೆ ಈ ಪ್ರಕರಣ ಹಳ್ಳ ಹಿಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಇಟ್ಕೊಂಡು, ಜೊತೆಗೆ ಪ್ರಕರಣವನ್ನು CBIಗೆ ಕೊಡಬೇಕು ಅನ್ನುವಂಥ ಒತ್ತಾಯ ಇಟ್ಕೊಂಡು, ನಾರಾ ಭರತ್ ರೆಡ್ಡಿ, ಸತೀಶ್ ರೆಡ್ಡಿ ಬಂಧನ ಆಗಬೇಕು, ಕ್ರಮ ಆಗಬೇಕು ಅವ್ರ ವಿರುದ್ಧ ಅನ್ನುವಂಥದ್ದು ಇಟ್ಕೊಂಡು ಅವತ್ತು ರ್ಯಾಲಿ ಪ್ಲಸ್ ಪಾದಯಾತ್ರೆ ಮಾಡಬೇಕು ಅನ್ನುವಂತಹ ನಿರ್ಧಾರದಲ್ಲಿದ್ದಾರೆ. ಆದರೆ ಇನ್ನೂ ಕೂಡ ಹೈಕಮಾಂಡ್ ಅನುಮತಿ ಕೊಟ್ಟಿಲ್ಲ. ಒಟ್ಟು 20 ದಿನಗಳ ಪಾದಯಾತ್ರೆ ಜನವರಿ 17ನೇ ತಾರೀಕಿಂದ ಫೆಬ್ರವರಿ 5ನೇ ತಾರೀಕುವರೆಗೆ 20 ಪ್ಲೇಸ್ಗಳಿಗೆ ಪ್ರತಿದಿನ ಭೇಟಿ ಕೊಡ್ತಾರೆ. 20 ಕಡೆ ವಾಸ್ತವ್ಯ ಹೂಡ್ತಾರೆ. ಸರಾಸರಿ 10 ಕಿಲೋಮೀಟರಿಂದ 21 ಕಿಲೋಮೀಟರ್ವರೆಗೂ ಕೂಡ ದಿನವೊಂದಕ್ಕೆ ನಡೀಬೇಕು ಅನ್ನುವಂತಹ ಪ್ಲಾನ್ ಎಲ್ಲ ಆಗಿದೆ. ಎಲ್ಲೆಲ್ಲಿ ಏನೆಲ್ಲ ತಯಾರಿ ಮಾಡ್ಕೋಬೇಕು ಎಲ್ಲವೂ ಕೂಡ ಆಗಿದೆ. ಪೊಲೀಸ್ಗೂ ಕೂಡ ಪರ್ಮಿಷನ್ ಕೇಳೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ಯಾವಾಗ ಪರ್ಮಿಷನ್ ಕೊಡುತ್ತೆ ಅನ್ನುವಂಥದ್ದು ಕಾದೊಡ್ಬೇಕು. ರಾಜ್ಯದ ಹಲವು ನಾಯಕರಿಗೆ ಒಂದು ರೀತಿಯಲ್ಲಿ ನಿರಾಸಕ್ತಿ, ಈಗ ಬೇಡ, ರಾಜಕೀಯ ಕಾಲ ಅಲ್ಲ ಇದು, ಯಾವುದೇ ಒಂದು ವೇದಿಕೆ ಸಿದ್ಧ ಆಗಿಲ್ಲ, ಇದು ಒಂದು ರೀತಿಯಲ್ಲಿ ವೈಯಕ್ತಿಕ ನೆಲೆ ಅನ್ನುವಂಥ ಅಭಿಪ್ರಾಯ. ಆದರೂ ಕೂಡ ಬಳ್ಳಾರಿ ಭಾಗದ ರೆಡ್ಡಿ, ರಾಮುಲು, ಇತರೆ ನಾಯಕರು ಒಂದು ರೀತಿಯಲ್ಲಿ ಹಠ ಹಿಡಿದು ಕೂತಿದ್ದಾರೆ. ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಥ್ಯಾಂಕ್ ಯು ಮಸೂದ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಈಗ ನೋಡೋಣ, ಹೈಕಮಾಂಡ್ ಇವರು ಡೇಟ್ ಕೂಡ ಫಿಕ್ಸ್ ಮಾಡ್ಕೊಂಡಿರೋದ್ರಿಂದ 17ನೇ ತಾರೀಕಿಂದ ಶುರು ಮಾಡಿಬಿಡಬೇಕು ಅಂತ. ಬಟ್ ಸಮಯ ತುಂಬ ಕಡಿಮೆ ಇದೆ. ಜನವರಿ 17ನೇ ತಾರೀಕು ಅಂತಂದರೆ ಇನ್ನಿರೋದೇ 3 ದಿನ. 3 ದಿವಸದಲ್ಲಿ ಪರ್ಮಿಷನ್ ಸಿಕ್ಸ್ ಸ್ಟಾರ್ಟ್ ಮಾಡ್ತಾರಾ? ಕಾದು ನೋಡಬೇಕು. ರಾಜ್ಯದ ಪ್ರಮುಖರು ಕೂಡ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪಾದಯಾತ್ರೆ ಮಾಡೋದು ಒಳ್ಳೆಯದು ಅನ್ನೋದು ಎಲ್ಲರದ್ದು, ಬಹುತೇಕ ಎಲ್ಲರದ್ದು ಅದೇ ಅಭಿಪ್ರಾಯ ಇದೆ. ಆದರೂ ಕೂಡ ವರಿಷ್ಠರ ಜೊತೆ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಬೇಕು. ನಾನು ಈಗಾಗಲೇ ನಮ್ಮ ಪಕ್ಷದ ಹಿರಿಯರಿಗೆ, ವರಿಷ್ಠರಿಗೆ ದೆಹಲಿನ ಮಾತನಾಡಿದ್ದೇನೆ. ಇವತ್ತು ನಾಳೆ ಒಳಗೆ ಅದ್ರ ಬಗ್ಗೆ ಮಾಹಿತಿ ಬರ್ತದೆ. ಆದರೆ 17ನೇ ತಾರೀಕು ಜನಾರ್ದನ್ ರೆಡ್ಡಿ ಅವರಾಗಲಿ, ಶ್ರೀರಾಮುಲು ಆಗಲಿ, ನಮ್ಮ ಪಕ್ಷದೆಲ್ಲ ಹಿರಿಯ ನಾಯಕರುಗಳು ಕೂಡ ಬರ್ತಾ ಇದ್ದಾರೆ. ರಾಜ್ಯ ಮಟ್ಟದ ಒಂದು ಹೋರಾಟ, ಏಕೆಂದರೆ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಈ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳು, ಭ್ರಷ್ಟಾಚಾರ ಏನು ಇವತ್ತು ರಾಜ್ಯದಲ್ಲಿ ಒಂದು ರೀತಿಯ ಅರಾಜಕತೆ ಸೃಷ್ಟಿಯನ್ನು ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ, ಇದೆಲ್ಲದರ ವಿರುದ್ಧ ಇವತ್ತು ರಾಜ್ಯದಲ್ಲಿ ರೈತರ ಸಮಸ್ಯೆ ಇದೆ, ಡ್ರಗ್ಸ್ ಸಮಸ್ಯೆ ಇದೆ. ಇವೆಲ್ಲ ವಿಚಾರಗಳನ್ನ ತೆಗೆದುಕೊಂಡು ರಾಜ್ಯದಲ್ಲಿ ವಿವಿಧ ಹಂತಗಳಲ್ಲಿ ಹೋರಾಟವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಪಕ್ಷ ನಿರ್ಧಾರ ಮಾಡಿದೆ. ಹಾಗಾಗಿ 2 ದಿವಸದಲ್ಲಿ ನನಗೆ ಹೈಕಮಾಂಡ್ನಿಂದ ಮಾಹಿತಿ ಬರುತ್ತೆ. ನಾವೆಲ್ಲರೂ ಕೂಡ ಪಾದಯಾತ್ರೆ ಪರವಾಗೇ ಇದ್ದೀವಿ, ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಅನ್ನೋದು BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಹೇಳಿಕೆ.